ಗುಡ್ ಮಾರ್ನಿಂಗ್. ಇವತ್ತೇನು ವಿಶೇಷ? ರಾಮನವಮಿ. ಸೊ ಚೈತ್ರ ಮಾಸದ 9ನೇ ದಿನ ರಾಮನವಮಿ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ರಾಮ ಹುಟ್ಟಿದ್ದ ದಿನ. ಸೊ ರಾಮ ಯಾರು? ರಾಮ ವಿಷ್ಣುವಿನ 7ನೇ ಅವತಾರ. ವಿಷ್ಣುಗೆ ಎಷ್ಟು ಅವತಾರಗಳಿದೆ? 10 ದಶಾವತಾರ, 10 ಅವತಾರಗಳಿದೆ. ಅದರಲ್ಲಿ 7ನೇ ಅವತಾರ ಬಂದು ರಾಮಂದು. ಆಯ್ತಾ? ರಾಮ ಯಾವ ಯುಗದಲ್ಲಿ ಬರ್ತಾರೆ? ಎಷ್ಟು ಯುಗಗಳಿದೆ? ಇದು ಎಷ್ಟನೇ ಯುಗ? ಇದು ಕೊನೆ ಯುಗ, ಕಲಿಯುಗ. ಸೊ ಮೊದಲನೇದು ಸತ್ಯಯುಗ, ನೆಕ್ಸ್ಟು ತ್ರೇತಾಯುಗ, ನೆಕ್ಸ್ಟು ದ್ವಾಪರ ಯುಗ, ಇವಾಗ ನಡೀತಾ ಇರೋದು ಕಲಿಯುಗ. ಈಗ ರಾಮ ಬಂದಿರೋದು ಯಾವುದರಲ್ಲಿ? ತ್ರೇತಾಯುಗದಲ್ಲಿ. ಕೃಷ್ಣ ಬರೋದು ದ್ವಾಪರ ಯುಗದಲ್ಲಿ. ದ್ವಾಪರ ದಾಟುತ್ತಾ. ಸೊ ಅದು ಕೃಷ್ಣ. ವಿಷ್ಣುವಿನ 10 ಅವತಾರ ಅಂತ ನೀವು ಹೋಮ್ವರ್ಕ್ ಅದು ತಿಳ್ಕೊಂಡು ಬರಬೇಕು. 7ನೇ ಅವತಾರ ರಾಮಂದು. ಸೊ ಮಿಕ್ಕಿದ ಯಾವ್ದು ಅವತಾರ ಅಂತ ನೀವು ನನಗೆ ಹೇಳಬೇಕು. ಎಲ್ಲ ಕಲ್ತ್ಕೊಂಡ್ಬರ್ಬೇಕು. ನಾಳೆ ದಶಾವತಾರ ನನಗೆ ಹೇಳ್ಬೇಕು ನೀವು. ಇವಾಗ ಎಲ್ಲರೂ ಧರ್ಮನ ಬಿಟ್ಟು ಅಧರ್ಮದ ಕಡೆ ನಡೀತಾ ಇದ್ದೀವಿ. ಅದನ್ನ ಹೋಗ್ಸಕ್ಕೆ ವಿಷ್ಣು ಕಲ್ಕಿ ಅವತಾರದಲ್ಲಿ ಕಲಿಯುಗದಲ್ಲಿ ಬರ್ತಾನೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಯಾವಾಗ ಬರ್ತಾರೆ? ಕಲಿಯುಗ ಎಂಡಲ್ಲಿ ಬರ್ತಾರೆ ಅಂತ. ಸೊ ಅಷ್ಟರಲ್ಲಿ ನಾವೆಲ್ಲ ಇರ್ತೀವ ಗೊತ್ತಿಲ್ಲ. ಕಲ್ಕಿ ಅವತಾರದಲ್ಲಿ ಬರ್ತಾರೆ. ಸೊ ಅವ್ರು ಬಂದು ಮತ್ತೆ ಅಧರ್ಮನೆಲ್ಲ ಧರ್ಮಕ್ಕೆ ತಗೊಂಡೋದಾಗ ಮತ್ತೆ ರಿಪೀಟ್ ಆಗುತ್ತೆ ಸೈಕಲ್ಲು. ಮತ್ತೆ ಕಲಿಯುಗದಿಂದ ಸತ್ಯಯುಗಕ್ಕೆ ಹೋಗ್ತೀವಿ ಅಂತ ನಂಬಿಕೆ. ಪ್ರಭಾಸ್ ಮೂವಿ ಬಂದಿದೆ ಅಂತ ಆಲ್ರೆಡಿ. ನಾನು ನೋಡಿಲ್ಲ. ಕಲ್ಕಿ ನಂಗೆ ಗೊತ್ತಿಲ್ಲ ಅದು ಮೂವಿ ಅರ್ಥ ಆಗುತ್ತಾ ಇಲ್ಲ ಅಂತ. ಬಟ್ ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಿಷ್ಣು ಕಲ್ಕಿ ಅವತಾರ ತಗೊಂಡು ಕಲಿಯುಗ ಎಂಡಲ್ಲಿ ಬರ್ತಾರೆ. ಆವಾಗ ಅಧರ್ಮ ಎಲ್ಲ ಧರ್ಮ ಮಾಡಿ ಮತ್ತೆ ಸತ್ಯಯುಗಕ್ಕೆ ವಾಪಸ್ ಹೋಗ್ತೀವಿ ಎಲ್ಲರೂ ಅಂತ. ಮತ್ತೆ ಏನ್ ಕೊಡ್ತಾರೆ ರಾಮನವಮಿ ದಿನ? ನೀವು ನೋಡಿರ್ಬೋದು ಎಲ್ಲ ಕಡೆ ನಿಮ್ಗೆ ಪಾನಕಗಳನ್ನ ಹಂಚ್ತಾ ಇರ್ತಾರೆ, ಮಜ್ಜಿಗೆ ಹಂಚ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಈಗ ಬೇಸಿಗೆ ನಡೀತಾ ಇದೆ ಅಲ್ವಾ. ಸೊ ಪಾನಕ ಮತ್ತೆ ಮಜ್ಜಿಗೆ ನಿಮ್ಮ ಬಾಡಿನ ತಂಪಾಗಿಡತ್ತೆ. ಹೊರಗಡೆ ಹೋಗಿ ಪಾನಕ ಮಜ್ಜಿಗೆ ಕುಡಿಯೋಕ್ಕಾಗಿಲ್ಲ ಅಂದ್ರೆ ಮನೇಲೆ ಮಾಡ್ಕೊಂಡು ಕುಡೀರಿ. ಪಾನಕನ ಕರ್ಬೂಜ ಹಣ್ಣಿಂದ ಮಾಡ್ತಾರೆ. ಅದಕ್ಕೊಂಚೂರು ಬೆಲ್ಲ, ಏಲಕ್ಕಿ ಹಾಕ್ಬಿಟ್ಟು ಕುಡೀರಿ. ಸೊ ಸಮ್ಮರಲ್ಲಿ ನಿಮ್ಮ ಬಾಡಿ ಎಷ್ಟು ಕೂಲಾಗಿರುತ್ತೆ ಅಷ್ಟು ನಮಗೆ ಒಳ್ಳೇದು. ಅದಕ್ಕೆ ಪಾನಕ ಮತ್ತೆ ಮಜ್ಜಿಗೆನ ಕೊಡ್ತಾರೆ.